ನಮ್ಮ ರಾಜ್ಯದಲ್ಲಿ ಯಾರು ವಿಜಯ ಆಗ್ತಾರೆ ಅನ್ನುವ ಕುತೂಹಲದ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ತಮ್ಮ ಚದುರಂಗದಾಟವನ್ನು ಮುಂದುವರಿಸಿ ಅವರೇ ಒಂದಿಷ್ಟು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರಾ? ಆ ಕ್ರಾಂತಿ, ಈ ಕ್ರಾಂತಿ, ಆ ಮುಹೂರ್ತ, ಈ ಮುಹೂರ್ತ ಎಲ್ಲವನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ. ಸ್ಟಿಲ್ ವಿ ಹ್ಯಾವ್ ಅ ನ್ಯೂಸ್. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್. ಡಿ ಕೆ ಶಿವಕುಮಾರ್ಗೆ ಚೆಕ್ಮೇಟ್ ಇಟ್ರ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ ಮತ್ತೆ ಈಗ ಕಾವನ್ನ ಪಡೆದುಕೊಳ್ತಾ ಇದೆ. ಕಾರಣ ಇಷ್ಟೇ, ಅವರು ಹೇಳ್ತಾ ಇರುವಂತ ಒಂದು ಹೇಳಿಕೆ ಈಗಾಗಲೇ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇದೇ ಮೊದಲ ಬಾರಿ ಹೇಳಿಲ್ಲ. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ, ಇದೇ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ನಾನು ಹೈಕಮಾಂಡ್ ಮಾತ್ರನೇ ಕೇಳೋದು. ನನ್ನನ್ನ ಇರಿ ಅಂತ ಹೇಳಿದ್ರೆ ಇರ್ತೀನಿ. ಬೇರೆ ಯಾರೇ ಅದು ಮಾತನಾಡಿದ್ರು ಅವರವ್ರ ವೈಯಕ್ತಿಕ ಅನ್ನುವ ಮಾತುಗಳು. ಇದನ್ನ ಕೇಳಿ ಸಾಕಾಗಿದೆ. ಪರೋಕ್ಷವಾಗಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಎಸ್, ಡಿ ಕೆ ಶಿವಕುಮಾರ್ ಅವರ ಹುಟ್ಟಿದ ಹಬ್ಬ ಇದೇ 15ನೇ ತಾರೀಕು. ಅವರ ಹುಟ್ಟುಹಬ್ಬಕ್ಕೆ ಮುಖ್ಯಮಂತ್ರಿ ಪಟ್ಟ ಕೊಡುಗೆಯಾಗಿ, ಗಿಫ್ಟ್ ಆಗಿ ಸಿಗಬಹುದಾ ಅನ್ನುವ ಲೆಕ್ಕಾಚಾರ ಅವರಲ್ಲಿರಬಹುದು, ಅವರ ಬಣದಲ್ಲಿರಬಹುದು, ಅವರ ಪಾಳೆಯದಲ್ಲಿರಬಹುದು, ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ. ಅದರ ಜೊತೆಗೆ ಈ ಸುದ್ದಿ ನೋಡ್ತಾ ಇರುವಂತಹ ನಮ್ಮ ಜನರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಎಸ್, ಈಗ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ? ಸದ್ಯದ ಸುದ್ದಿ ಏನು ಅಂತ ಹೇಳಿದ್ರೆ, ನೋಡ್ರಿ, ನಾನು ಯಾರ ಮಾತು ಕೇಳಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾರೇ ಏನೇ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬಹಳ ಪರ್ಸನಲ್ ವಿಚಾರ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ನಾನು ಕುರ್ಚಿ ಬಿಟ್ಕೊಡೋ ಚಾನ್ಸೇ ಇಲ್ಲ ಅನ್ನೋದು ಇದರ ತಾರ್ಕಿಕ ಸಾರಾಂಶ ಅಂತ ನಾವು ಭಾವಿಸ್ಬೋದು. ಈ ಫಲಿತಾಂಶದಿಂದ ಸಿಎಂ ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಪುನಃ ಅದನ್ನೇ ಕೇಳಿದ್ರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಸರ್. ಈ ಫಲಿತಾಂಶದಿಂದ ಸಿಎಂ ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಪುನಃ ಅದನ್ನೇ ಕೇಳಿದ್ರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಸರ್. ಈ ಫಲಿತಾಂಶದಿಂದ ಸಿಎಂ ಕುರ್ಚಿಯ ವಿಚಾರ ತೆರೆ ಮುಗ್ದೋಗುತ್ತೆ ಸರ್. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಪುನಃ ಅದನ್ನೇ ಕೇಳಿದ್ರೆ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಸರ್. ಈ ಫಲಿತಾಂಶದಿಂದ ಓಕೆ, ಇದು ಸಿದ್ದರಾಮಯ್ಯನವರ ಅದೇ ರಾಗ ಅದೇ ಹಾಡು. ಅದರಲ್ಲಿ ಯಾವತ್ತೂ ಕೂಡ ಅವರು ಬದಲಾವಣೆ ಮಾಡಿಲ್ಲ. ಆದರೆ ಸದ್ಯದ ಸುದ್ದಿ ಯಾಕೆ ಪ್ರಾಮುಖ್ಯತೆ ಪಡೆದುಕೊಳ್ತಾ ಇದೆ ಅಂತ ಹೇಳಿದರೆ, ಇದೇ ಮೇ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರ ದೊಡ್ಡದಾಗಿದ್ದರಿಂದ ಈ ಸುದ್ದಿ ಮತ್ತಷ್ಟು ಹಿರಿಮೆಯನ್ನು ಪಡೆದುಕೊಳ್ತಾ ಇದೆ. ಎಸ್, ಇದರ ಜೊತೆಗೆ ನನ್ನನ್ನು ರಾಹುಲ್ ಗಾಂಧಿ ದೆಹಲಿ ಕರೆದಿಲ್ಲ ಕಣ್ರಿ, ನಾನು ಕೂಡ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಅಂದರೆ ರಾಹುಲ್ ಗಾಂಧಿ ನನ್ನನ್ನು ದೆಹಲಿ ಕರೆದಿಲ್ಲ ಅನ್ನೋ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಕೂಡ ಅಪಾಯಿಂಟ್ಮೆಂಟ್ ಏನು ಕೇಳಿಲ್ಲ, ನಾನು ಯಾವುದು ಏನು ಇಲ್ಲಿ ನಿಗದಿ ಮಾಡಿಕೊಂಡಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ಎಸ್, ಲೆಟ್ಸ್ ಗೋ ಫಾರ್ ನ್ಯೂ ಅಪ್ಡೇಟ್. ರಾಹುಲ್ ಗಾಂಧಿ ವಿಚಾರ ಏನು ಅಂತ ನೋಡೋಣ, ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಓಕೆ, ನಾನು ಕೂಡ ಅಪಾಯಿಂಟ್ಮೆಂಟ್ ಕೇಳಿಲ್ಲ, ಸಮಯ ನಿಗದಿ ಆಗಿಲ್ಲ, ರಾಹುಲ್ ಗಾಂಧಿ ಕರೆದ್ರೆ ಮಾತ್ರ ಹೋಗ್ತೀನಿ. ಓಕೆ, ರಾಹುಲ್ ಗಾಂಧಿ ಕರೆದ್ರೆ ಸಂಪುಟ ಪುನಾರಚನೆ ಫಿಕ್ಸ್. ಓಕೆ, ಸದ್ಯಕ್ಕಂತೂ ದೆಹಲಿಗೆ ಹೋಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಓಕೆ, ಇಲ್ಲಿ ರಾಹುಲ್ ಗಾಂಧಿ ವಿಚಾರ ಬರ್ತಾ ಇದೆ, ಹೌದಾ? ಆದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು ಅಷ್ಟು ನಡೆಯಲ್ವಾ ಅನ್ನೋ ಮಾತು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನೋಡ್ರಿ, ಸಮಯ ಸಂದರ್ಭ ಬಂದಿಲ್ಲ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಾರಲ್ಲ ಅನ್ನೋ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅದು ಒಂದು ವಿಚಾರ. ಓಕೆ, ಈಗ ಕೇಳ್ತಾರೆ ದೆಹಲಿಗೆ ಹೋಗ್ತೀರಾ ಅಂತ ನಮ್ಮ ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳಿದ್ದಾರೆ, ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ವಿ, ಎಲ್ಲ ಮಾಧ್ಯಮದವರು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅನ್ನೋದು ಕೂಡ ಬರೀ ಜನರಿಗೆ ಕುತೂಹಲ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರಿಗೊಂದು ಭಯ ಇದೆ, ಎಲ್ಲಿ ನಮಗೆ ಕೊಟ್ಬಿಡ್ತಾರೇನೋ ಅಂತ ಹೇಳಿ. ಹಾಗೆಯೇ ಹೊಸ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗಿರೋದ್ರಿಂದ ಈ ಸುದ್ದಿ ಇಲ್ಲಿ ಇಂಪಾರ್ಟೆನ್ಸ್ ಪಡೆದುಕೊಂಡಿದೆ.
ಆದರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳ್ಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ ಅಂತ? ರಾಹುಲ್ ಗಾಂಧಿ ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತೀನಿ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ. ಅಲ್ಲ, ಸಂಪುಟ ಪುನರಚನೆ ವಿಚಾರನ ಅಥವಾ ಬೇರೆ ಏನು ವಿಚಾರ? ದಿಲ್ಲಿಗೆ ಕರೆದ್ರೆ ಹೋಗ್ತೀನಿ, ಇಲ್ಲಿವರೆ ನಾನೇ ಹೋಗ್ಬೇಕಾದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ. ಸಂಪುಟ ಪುನರ್ರಚನೆ ವಿಚಾರವಾಗಿ ಓಕೆ, ನೋಡಿ ಅವರು ಎರಡೇ ಮಾತುಗಳನ್ನು ಗಂಭೀರವಾಗಿ ಆಡಿದ್ದಾರೆ. ಒಂದು ನೋಡ್ರಿ, ಮುಖ್ಯಮಂತ್ರಿ ವಿಚಾರವಾಗಿ ಆ ಪಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ ಮಾಧ್ಯಮದ ವರದಿಗಾರರಿಗೆ ಕೇಳಿದ ಪ್ರಶ್ನೆನ ಅವರು ಉತ್ತರಿಸಿದ್ದಾರೆ. ಅವ್ರದ್ದೇ ಆದಂಥ ಶೈಲಿ ಗೊತ್ತಲ್ಲ, ಅವ್ರದ್ದೇ ಧಾಟಿ, ತುಂಬ ಎಲ್ಲೂ ಸಿಕ್ಕಾಕೊಳ್ಳಲ್ಲ ಸಿದ್ದರಾಮಯ್ಯನವ್ರು ಮಾತನಾಡ್ತಾರೆ ಅಂತ ಹೇಳಿದರೆ. ಏನ್ರಿ ಈಗ ನೀವೇನಾದರೂ ಸ್ವಲ್ಪ ಅವ್ರ ವಿರುದ್ಧವಾಗಿ ಕೇಳಿದರೆ ನೀವೇನು ಬಿ ಜೆ ಪಿ ಅವರೇನ್ರಿ ಅಂತ ಕೇಳಿಬಿಡ್ತಾರೆ. ಅಂತಹ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿದರೆ ಬಹಳ ಹುಷಾರಾಗಿ ಕೇಳಬೇಕಾಗಿದೆ. ಮತ್ತು ಇದು ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಒಂದು ಕಾವನ್ನು ಎದುರಿಸ್ತಾ ಇದ್ದಾರೆ. ಈ ಮನುಷ್ಯನ ಹೆಂಗಪ್ಪ ಕೆಳಗಿಳಿಸೋದು ಅನ್ನುವ ಒಂದು ಭಾವನೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಷ್ಟೆಲ್ಲ ನಮಗೆ ಟಕ್ಕರ್ ಕೊಡ್ತಿದ್ದಾರೆ. ಯಾಕಂತ ಹೇಳಿದರೆ ಈಗ ಇದು ಜಗಜ್ಜಾಹೀರಾಗಿದೆ. ಒಂದು ಸಲ ಚುನಾವಣೆಯಲ್ಲಿ ಫಲಿತಾಂಶ ಬಂದ ನಂತರ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ ಅಂತ ಹೇಳಿದ ತಕ್ಷಣ 5 ವರ್ಷ ಅಧಿಕಾರ ನಡೆಸೋದು ಅದು ಕಾನೂನು ಪ್ರಕ್ರಿಯೆ, ಸಂವಿಧಾನದ ಪ್ರಕ್ರಿಯೆ, ಫೈನ್. ಆದರೆ ಏನಾಗ್ತಾ ಇದೆ ಇಲ್ಲೇನೋ ಅಧಿಕಾರ ಹಂಚಿಕೆ ಸೂತ್ರ ಇದೆ, 2.5 ವರ್ಷ ಇವರಿಗೆ, 2.5 ವರ್ಷ ಅವರಿಗೆ ಅನ್ನೋ ಮಾತುಕತೆ ನಡೆದಿದೆ ಅನ್ನುವ ಮಾತು ಬರೀ ಈಗ ಮಾತಾಗಿ ಉಳಿದಿಲ್ಲ, ಅದು ಹಾದಿ ಬೀದಿಲಿ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ ಆಗಿಬಿಟ್ಟಿದೆ. ಈಗ ಯಾವುದೇ ದೊಡ್ಡ ದೊಡ್ಡ ನಾಯಕರು ಕೇಳಿದರೂ ಕೂಡ ಹೇಳೋಂಗೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿದೆ ಅಲ್ವೇ? ಡಿ ಕೆ ಶಿವಕುಮಾರ್ ಅವರ ಪಟಾಲಂ ಇರಬಹುದು, ಸಿದ್ದರಾಮಯ್ಯನವರ ಬಳಗ ಇರಬಹುದು, ಈ ಬಣ ರಾಜಕೀಯ, ಒಣ ರಾಜಕೀಯದಿಂದ ಈ ಮಾತುಗಳು ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ತಾ ಇದೆ. ಹಾಗಾದರೆ ನಿಜಕ್ಕೂ ಚೆಕ್ಮೇಟ್ ನಿಜಕ್ಕೂ ಇಡ್ತಾ ಇದ್ದಾರಾ? ಅಂದರೆ ಚೆಕ್ಮೇಟ್ ಅಂತ ಹೇಳಿದ್ರೇನು, ಚೆಸ್ಸಲ್ಲಿ ಕೊನೆಗೆ ಅವನಿಗೆ ಮುಗೀತು, ರಾಜನಿಗೆ ಚೆಕ್ ಕೊಟ್ಟ ಮೇಲೆ ಮೇಟ್ ಅವನಿಗೆ ತಪ್ಪಿಸ್ಕೊಳ್ಳೋಕೆ ಜಾಗನೇ ಇರಲ್ಲ. ಹಾಗಾಗಿ ಆ ಪದವನ್ನು ನಾವಿಲ್ಲಿ ಹೇಳ್ತೀವಿ. ಅಂದರೆ ಇನ್ನು ಎಷ್ಟು ಇರುವಷ್ಟು ಸಮಯವನ್ನಾದರೂ ನಮಗೊಂಚೂರು ಮುಖ್ಯಮಂತ್ರಿ ಆಗಿಬಿಡೋಣಪ್ಪ ಅನ್ನುವ ಕನಸನ್ನು ಹೊತ್ತಂಥ ಆಕಾಂಕ್ಷೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೋ ಸಮಯ ಸಂದರ್ಭ ಕೂಡಿ ಬಂದಿಲ್ವ? ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿದ್ರೆ ಹೇಳ್ತಾರೆ, ಇನ್ನೂ ಸನ್ನಿವೇಶವೇ ನಿರ್ಮಾಣವಾಗಿಲ್ಲ, ಅದನ್ನು ಯಾಕೆ ಪದೇ ಪದೇ ಕೇಳ್ತೀರಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಆತ್ಮೀಯರು, ಅತ್ಯಾಪ್ತ ಶಾಸಕರು ನೋಡ್ತಾ ಇರಿ, ನೆಕ್ಸ್ಟ್ ವೀಕಲ್ಲಿ ಒಂದು ಸಿಹಿ ಸುದ್ದಿ ಕೊಡ್ತೀವಿ ಅಂತ ಮಾರ್ಮಿಕವಾಗೂ ನುಡಿತಾರೆ, ನೇರವಾಗೂ ಹೇಳ್ತಾರೆ, ಎರಡನ್ನೂ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಗೊಂದಲದ ವಾತಾವರಣ ಸೃಷ್ಟಿಯಾದಾಗ ಜನತೆಗೆ ಒಂದು ಕುತೂಹಲ ಇರುತ್ತೆ, ಒಂದು ಸ್ಪಷ್ಟನೆ ಬೇಕು ಅನ್ನುವ ಒಂದು ಇಂಗಿತ ಇರುತ್ತೆ, ಮತ್ತು ಅದನ್ನು ತಿಳಿದುಕೊಳ್ಳುವಂಥ ಎಲ್ಲ ಹಕ್ಕು ಕೂಡ ನಮ್ಮ ಜನಕ್ಕಿರುತ್ತೆ. ಹಾಗಾಗಿ ಆ ಸುದ್ದಿನ ನಾವು ಕ್ಯಾರಿ ಮಾಡ್ತೀವಿ.